ಸೂರ್ಯಗ್ರಹಣ ವೀಕ್ಷಕರೇ, ಈ ವರ್ಷದ ಎರಡನೇ ಸೂರ್ಯಗ್ರಹಣ ಕೂಡ ಬರ್ತಾ ಇದೆ. ಮತ್ತೆ ಈ ಒಂದು ಗ್ರಹಣದ ಸಮಯದಲ್ಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಇನ್ನು ಗ್ರಹಣದ ಎಕ್ಸಾಕ್ಟ್ ಸಮಯ ಏನು, ಭಾರತದಲ್ಲಿ ಯಾವ ರಾಶಿಗಳಿಗೆ ಮಹಾರಾಜಯೋಗ ಪ್ರಾರಂಭವಾಗ್ತಾ ಇದೆ, ಮುಟ್ಟಿದ್ದೆಲ್ಲ ಚಿನ್ನ ಅಂತಾನೆ ಹೇಳ್ಬೋದು, ಅದನ್ನು ಕೂಡ ನೋಡೋಣ. ಇನ್ನು ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ನಿಮಗೂ ಕೂಡ ಅಕೌಂಟ್ಗೆ 2,000 ರೂಪಾಯಿ ಹಣ ಜಮೆ ಆಗಿದೆ. ಬೇಗನೆ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಅದಕ್ಕಂದ್ರೆ ಹಣ ಈಗಾಗಲೇ ಬಿಡುಗಡೆ ಆಗಿದೆ, ಅಕೌಂಟ್ಗೆ ಹಣ ಜಮೆ ಆಗೋದಕ್ಕೂ ಕೂಡ ಶುರು ಆಗ್ತಾ ಇದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಬಾರಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ಇನ್ನು ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕ ಬಂದ್. ಶಾಲೆ ಕಾಲೇಜುಗಳಿಗೆ ರಜೆ ಇದೆಯಾ, ಸಾರಿಗೆ ಸಂಚಾರ ಬಂದ್ ಆಗುತ್ತಾ, ನಿಮ್ಮ ಪ್ರಶ್ನೆಗೆ ಉತ್ತರ ಕೂಡ ಈ ವಿಡಿಯೋದಲ್ಲಿ ಸಿಗಲಿದೆ. ಅಷ್ಟು ಮಾತ್ರವಲ್ಲದೆ ಕರ್ನಾಟಕ ಬಂದ್ ಆಗುತ್ತೋ ಇಲ್ವೋ ಇದು ಕೂಡ ಇನ್ನು ಕನ್ಫ್ಯೂಷನ್ ಇದೆ ಅಂತ ಕೆಲವರು ಹೇಳ್ತಿದ್ದಾರೆ. ವೀಕ್ಷಕರೇ, ಎಲ್ಲ ಒಂದು ಅಪ್ಡೇಟ್ ಕೂಡ ನಿಮಗೆ ಈ ವಿಡಿಯೋದಲ್ಲಿ ಸಿಗಲಿದೆ. ಕಾವೇರಿ ನೀರಿಗಾಗಿ ಆಗಿರ್ಬೋದು, ಮೇಕೆದಾಟು ಯೋಜನೆ ಪ್ರಾರಂಭ ಮಾಡೋದಾಗಿರ್ಬೋದು, ಇದರ ಬಗ್ಗೆ ಒಂದು ಬಂದ್ ಅಂತ ಹೇಳಲಾಗ್ತಾ ಇದೆ. ಸೊ ಎಲ್ಲ ಒಂದು ಕಂಪ್ಲೀಟ್ ಅಪ್ಡೇಟ್ ಕೂಡ ನೋಡೋಣ. ಇನ್ನು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು 7ನೇ ಗ್ಯಾರಂಟಿ ಕೂಡ ಒಂದು ಘೋಷಣೆಯನ್ನ ಮಾಡಿದ್ದಾರೆ. 6ನೇ ಗ್ಯಾರಂಟಿ ಕೂಡ ನಿಮಗೆ ಗೊತ್ತಿರಬಹುದು, ಗೊತ್ತಿಲ್ಲ ಅಂದ್ರೆ ಏನಂತಾನು ಕೂಡ ಹೇಳ್ತೇವೆ ನೋಡಿ. 6ನೇ ಗ್ಯಾರಂಟಿ ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡೋದು. ಇನ್ನು 7ನೇ ಗ್ಯಾರಂಟಿ ಏನು ಅದನ್ನು ಕೂಡ ನೋಡೋಣ. ಇನ್ನು ಖಾಲಿ ಸೈಟು ನಿವೇಶನ ಹೊಂದಿದವರಿಗೆ ಸರ್ಕಾರದಿಂದ ಹೊಸ ರೂಲ್ಸ್ ತಪ್ಪಿದ್ರೆ 25,000 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿ ದಂಡ. ವೀಕ್ಷಕರೇ, ನೀವು ಕೂಡ ಖಾಲಿ ಸೈಟು ಆಸ್ತಿ ಪಾಸ್ತಿ ಹೊಂದಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನಿವೇಶನ ಹೊಂದಿದವರಿಗೆ ಸರ್ಕಾರದಿಂದ ನಿಯಮಾವಳಿ ಗೈಡ್ ಲೈನ್ಸ್ ಅಂತಾನೆ ಹೇಳ್ಬಹುದು. ಯಾರೆಲ್ಲ ನಿಯಮ ಮೀರಿ ತಪ್ಪು ಮಾಡ್ತೀರಾ ಅವರಿಗೆ ದಂಡ ಫಿಕ್ಸ್. ಇನ್ನು ಎಲ್ಲ ಒಂದು ಮಾಹಿತಿ ನೋಡೋಕ್ಕಿಂತ ಮುಂಚೆ ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಕೂಡ ಮಾಡಿ. ರೇಷನ್ ಕಾರ್ಡ್ ಇದ್ದವರು ಕೂಡ ವಿಡಿಯೋಗೆ ಲೈಕ್ ಮಾಡಿ. ನಿಮಗೆ ಸೂಪರ್ ಗುಡ್ ನ್ಯೂಸ್ ಕೂಡ ಇದೆ, ಹಣ ಕೂಡ ಜಮೆ ಆಗುತ್ತೆ. ಯಾರಿಗೆ ಹಣ ಬಂದಿಲ್ಲ, ಯಾವಾಗ ಬರುತ್ತೆ ಅದನ್ನು ಕೂಡ ನೋಡೋಣ. ಇನ್ನು ನೀವು ಇನ್ನೂ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ರಿಪ್ಲೈ ಮಾಡಿಲ್ಲ ಅಂದ್ರೆ ನಿಮಗೆ 32ನೇ ಕಂತು ಹಣ ಜಮೆ ಆಯ್ತೋ ಇಲ್ವೋ ಬೇಗನೆ ಕಮೆಂಟ್ ಅಲ್ಲಿ ಎಸ್ ಆರ್ ನೋ ಅಂತ ನಮಗೆ ಬೇಗನೆ ಕಮೆಂಟ್ ಮಾಡಿ. ತುಂಬಾ ಜನ ಹಣ ಬಂದಿದೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. 31ನೇ ಕಂತಿನವರೆಗೂ, 32ನೇ ಕಂತಿನ ಹಣ ಇನ್ನೂ ಕೂಡ ನಿಮಗೆ ಬಂದಿರ್ಲಿಕ್ಕಿಲ್ಲ. ಆದ್ರೆ ಯಾವಾಗ ಬರುತ್ತೆ ಎಕ್ಸಾಕ್ಟ್ ಡೇಟ್ ಕೂಡ ಹೇಳ್ತೇವೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದಕ್ಕಿಂತ ಮುಂಚೆ ಸೂರ್ಯಗ್ರಹಣದ ಬಗ್ಗೆ ನೋಡಿ ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಆಗಸ್ಟ್ 12ನೇ ತಾರೀಕು ರಾತ್ರಿಯಿಂದ ಸೂರ್ಯಗ್ರಹಣ ಪ್ರಾರಂಭವಾಗ್ತಾ ಇದೆ. ಇದು ಭಾರತದ ಸಮಯ ಅಂತಾನೆ ಹೇಳ್ಬೋದು. ಭಾರತದ ಕಾಲಮಾನದ ಪ್ರಕಾರ ಸೂರ್ಯಗ್ರಹಣ ಯಾವಾಗ ನಡೆಯುತ್ತೆ ನೋಡಿ, ಇದು ಸುದೀರ್ಘ ಖಗ್ರ ಸೂರ್ಯಗ್ರಹಣವಾಗಿರೋದು. ಮತ್ತೆ ಈ ಒಂದು ಸೂರ್ಯಗ್ರಹಣ ಕಟಕ ರಾಶಿಯಲ್ಲಿ ನಡೆಯೋದ್ರಿಂದ ಯಾವ ರಾಶಿಗಳಿಗೆ ಮಹಾರಾಜಯೋಗ, ಯಾವ ರಾಶಿಗಳಿಗೆ ಎಚ್ಚರಿಕೆ ಗಂಟೆ, ಅದನ್ನು ಕೂಡ ನೋಡೋಣ. ಮೊದಲಿಗೆ ಭಾರತದ ಕಾಲಮಾನದ ಪ್ರಕಾರ ಈ ಒಂದು ಸೂರ್ಯಗ್ರಹಣದ ಸಮಯ ಏನು ನೋಡಿ. ರಾತ್ರಿ 9:45 ಮತ್ತು ಬೆಳಗಿನ ಜಾವ 4:25 ಈ ಒಂದು ಗ್ರಹಣ ನಡೆಯಲಿದೆ. ಅಂದ್ರೆ ಈ ಒಂದು ಸೂರ್ಯಗ್ರಹಣ ಒಂದು ಸುದೀರ್ಘ ಸೂರ್ಯಗ್ರಹಣ ಅಂತಾನು ಕೂಡ ಇಲ್ಲಿ ಹೇಳ್ಬಹುದು. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಭೀಮನ ಅಮಾವಾಸ್ಯ ದಿನ ಈ ಒಂದು ಸೂರ್ಯಗ್ರಹಣ ನಡೀತಾ ಇದೆ. ಸೊ ಗರ್ಭಿಣಿಯರು ಸ್ವಲ್ಪ ಹುಷಾರಾಗಿರ್ಬೇಕು ಮತ್ತು ಗ್ರಹಣದ ಸಮಯದಲ್ಲಿ ಅನಾವಶ್ಯಕವಾಗಿ ಮನೆಯಿಂದ ಹೊರಗಡೆ ಬರಬಾರದು ಮತ್ತು ಚೂಪಾದ ಕತ್ತರಿ ಅಂತ ಮತ್ತು ಚಾಕುವಿನಂತ ವಸ್ತುಗಳನ್ನ ಕೈಯಲ್ಲಿ ಹಿಡ್ಕೋಬಾರದು ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ಮತ್ತು ಗ್ರಹಣ ಮುಗಿದ ಬಳಿಕ ಸ್ನಾನ ಮಾಡಿ ದೇವರ ಪೂಜೆ ಸ್ವಚ್ಛಗೊಳಿಸಿ ಪೂಜೆ ಮಾಡಿದ್ರೆ ನಕಾರಾತ್ಮಕ ಶಕ್ತಿಗಳು ದೂರವಾಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ವೀಕ್ಷಕರೇ, ಇಲ್ಲಿ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕಂದ್ರೆ ಈ ಒಂದು ಗ್ರಹಣ ಭಾರತದಲ್ಲಿ ಗೋಚರವಾಗೋದಿಲ್ಲ. ಇದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ಈ ಗ್ರಹಣದ ಸಮಯ ರಾತ್ರಿ ಇದೆ. ಅಂದ್ರೆ ಗ್ರೀನ್ಲ್ಯಾಂಡ್, ಸ್ಪೇನ್, ಬೇರೆ ಬೇರೆ ದೇಶಗಳಲ್ಲಿ ಆ ಒಂದು ಸೂರ್ಯಗ್ರಹಣ ಗೋಚರವಾಗುತ್ತೆ, ಅಲ್ಲಿ ಬೆಳಕಾಗಿರುತ್ತೆ. ಆದ್ರೆ ಗ್ರಹಣದ ಸಮಯದಲ್ಲಿ ಭಾರತದಲ್ಲಿ ರಾತ್ರಿ ಆಗಿರುತ್ತೆ. ಸೊ ಇದು ನಮ್ಮ ಭಾರತದಲ್ಲಿ ರಾತ್ರಿ ಗ್ರಹಣ ಪ್ರಾರಂಭವಾಗೋದ್ರಿಂದ ಸೂತಕ ಕಾಲ ಅನ್ವಯಿಸೋದಿಲ್ಲ ಅಂತಾನು ಕೂಡ ಇಲ್ಲಿ ಹೇಳಲಾಗುತ್ತೆ. ಆದ್ರೆ ಜ್ಯೋತಿಷದ ಶಾಸ್ತ್ರದ ಪ್ರಕಾರ ಈ ಸೂರ್ಯಗ್ರಹಣಕ್ಕೆ ವಿಶೇಷ ಮಹತ್ವ ಕೂಡ ಇದೆ. ಸೊ ಈ 6 ರಾಶಿಗಳಿಗೆ ಮಹಾರಾಜಯೋಗ ಪ್ರಾರಂಭವಾಗುತ್ತೆ ಮತ್ತು ಆರ್ಥಿಕ ಸ್ಥಿತಿ ಕೂಡ ಸಂಪೂರ್ಣವಾಗಿ ಬದಲಾಗುತ್ತೆ. ದಿಢೀರ್ ಧನಲಾಭ, ಸಕಲ ಕಾರ್ಯಗಳಲ್ಲೂ ಕೂಡ ಯಶಸ್ಸು ಸಿಗಬಹುದು. ಇನ್ನು ಮೇಷರಾಶಿ, ಮಿಥುನ ರಾಶಿ ಮತ್ತು ಕನ್ಯಾ ರಾಶಿ, ತುಲಾ ರಾಶಿ, ಕುಂಭ ರಾಶಿ, ಮೀನ ರಾಶಿ, ಈ 6 ರಾಶಿದವರಿಗೆ ಶುಭ ಫಲ ಅಂತ ಹೇಳಲಾಗ್ತಾ ಇದೆ. ಇನ್ನು 3 ರಾಶಿಗಳಿಗೆ ಸ್ವಲ್ಪ ಜಾಗರೂಕರಾಗಿರ್ಬೇಕು, ಸ್ವಲ್ಪ ಎಚ್ಚರ ಅಂತ ಹೇಳಲಾಗಿದೆ. ಆ 3 ರಾಶಿಗಳು ಯಾವುದು ಅಂದ್ರೆ ಮೊದಲಿಗೆ ಬಂದು ಸಿಂಹ ರಾಶಿ, ಎರಡನೇದಾಗಿ ಕಟಕ ರಾಶಿ ಮತ್ತು ಕನ್ಯಾ ರಾಶಿ. ಈ 3 ರಾಶಿಗಳಿಗೆ ಮಿಶ್ರ ಫಲ ಅಂತ ಕೂಡ ಹೇಳ್ಬೋದು. ಮತ್ತೆ ಸ್ವಲ್ಪ ಜಾಗರೂಕರಾಗಿರ್ಬೇಕು, ಎಚ್ಚರವಾಗಿರ್ಬೇಕು. ಕೆಲವರು ಇವೆಲ್ಲವನ್ನು ಕೂಡ ನಂಬ್ತಾರೆ, ಆದ್ರೆ ಕೆಲವರು ನಂಬೋದಿಲ್ಲ. ವೀಕ್ಷಕರೇ, ನೀವು ನಂಬ್ತೀರಾ ಇಲ್ವಾ ನಮಗೆ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ರಾಶಿ ಕೂಡ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ನಮ್ಮ ರಾಶಿ ಮಿಥುನ ರಾಶಿ, ನಿಮ್ಮ ರಾಶಿ ಯಾವುದು ಬೇಗನೆ ತಿಳಿಸಿ ವೀಕ್ಷಕರೇ. ಈಗ ಬನ್ನಿ ಫಟಾಫಟಾಗಿ ಕರ್ನಾಟಕದ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಗಳೇನಂತ ನೋಡ್ತಾ ಹೋಗೋಣ. ಅದರಲ್ಲಿ ಪ್ರಮುಖವಾಗಿ ಮೊದಲನೇದು ಬಂದು ಗೃಹಲಕ್ಷ್ಮಿಯರಿಗೆ ದೊಡ್ಡ ಒಂದು ಸಿಹಿ ಸುದ್ದಿ. ರಾಜ್ಯ ಸರ್ಕಾರದಿಂದ ಹಣ ಕೂಡ ಈಗಾಗಲೇ ಬಿಡುಗಡೆ ಆಗಿರುವಂತದ್ದು. ಹೌದು, 2,443 ಕೋಟಿ ರೂಪಾಯಿ ಹಣವನ್ನ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಸರ್ ಅವರು ಈ ಬಾರಿ ಹಣವನ್ನ ಬಿಡುಗಡೆ ಮಾಡೋದ್ರ ಮೂಲಕ ಎಲ್ಲಾ ಗೃಹಲಕ್ಷ್ಮಿಯರಿಗೆ ಭರ್ಜರಿ
ಒಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ನೋಡಿ ವೀಕ್ಷಕರೇ, ಕೇವಲ 15 ದಿನದ ಗ್ಯಾಪ್ ಅಲ್ಲಿ ಒಟ್ಟು 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಜಮೆ ಆಗ್ತಾ ಇದೆ. ಇದು ಕೂಡ ಬಾಕಿ ಕಂತು ಅಂತ ಹೇಳಲಾಗಿದೆ. ಅಂದ್ರೆ ನೋಡಿ, ಈ ಗೃಹಲಕ್ಷ್ಮಿ ಯೋಜನೆಗೆ 3 ವರ್ಷ ಕಂಪ್ಲೀಟ್ ಆಗ್ತಾ ಇದೆ, ಅಂದ್ರೆ 36 ತಿಂಗಳು. ಸರ್ಕಾರ ಈಗ ಇಲ್ಲಿವರೆಗೂ ಕೊಟ್ಟಿರೋದು 32ನೇ ಕಂತು ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಸೊ ಇನ್ನು ಉಳಿದ ಕಂತುಗಳು ಕೂಡ ಹಂತ ಹಂತವಾಗಿ ಜಮೆ ಆಗುತ್ತೆ. ಎಲ್ಲಾ ಗೃಹಲಕ್ಷ್ಮಿಯರಿಗೆ ದೊಡ್ಡ ಸಿಹಿ ಸುದ್ದಿ ಏನಪ್ಪಾ ಅಂದ್ರೆ, ಮುಖ್ಯಮಂತ್ರಿಗಳ ಈ ಬಾರಿ ಹಣವನ್ನ ಬಿಡುಗಡೆ ಮಾಡಿರುವಂತದ್ದು. ನೋಡಿ, ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಮುಗಿದ ಮೇಲೆ ಹಣ ಬರುತ್ತೆ ಅಂತ ಹೇಳ್ತಾ ಇದ್ರು, ಆದ್ರೆ ಆತರ ಆಗಿಲ್ಲ. ಸರ್ಕಾರ ಹಣ ಅಂತೂ ಬಿಡುಗಡೆ ಮಾಡಿದೆ. ಯಾಕಂದ್ರೆ ಪ್ರತಿ ತಿಂಗಳು ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ರಲ್ಲ, ಆ ಪ್ರಕಾರ ಈ ಒಂದು ಹಣ ಕೂಡ ಬಿಡುಗಡೆ ಆಗ್ತಾ ಇದೆ. ಮತ್ತೆ ಈಗ ಸಾಲು ಸಾಲು ಹಬ್ಬಗಳು ಕೂಡ ಬರ್ತಾ ಇದ್ದಾವೆ. ಮತ್ತೆ ಗೃಹಲಕ್ಷ್ಮಿಯರಿಗೆ ಕಳೆದ 2 ತಿಂಗಳಿಂದ ಕೆಲವೊಮ್ಮೆ ಹಣ ಲೇಟ್ ಆಗಿ ಜಮೆ ಆಗ್ತಾ ಇದೆ ಎಂಬ ಒಂದು ಆರೋಪ ಕೂಡ ಇತ್ತು. ಸೊ ಎಲ್ಲದಕ್ಕೂ ಕೂಡ ಇಲ್ಲಿ ಬ್ರೇಕ್ ಅಂತ ಹೇಳ್ಬೋದು. ಯಾಕಂದ್ರೆ ಕೇವಲ 15 ದಿನದಲ್ಲಿ 4,000 ರೂಪಾಯಿ ಹಣವನ್ನ ಬಿಡುಗಡೆ ಮಾಡಲಾಗಿದೆ ವೀಕ್ಷಕರೇ. ಸೊ ಎಲ್ಲಾ ಗೃಹಲಕ್ಷ್ಮಿಯರ ಅಕೌಂಟ್ ಕೂಡ ಒಮ್ಮೆ ನೀವು ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಅಕೌಂಟ್ ಕೂಡ 2,000 ರೂಪಾಯಿ 32ನೇ ಕಂತು ಹಣ ಜಮೆ ಆಗಿದ್ರೆ ನಮಗೆ ಎಸ್ ಅಂತ ಕಮೆಂಟ್ ಮಾಡಿ. ಬಂದಿಲ್ಲ ಅಂದ್ರೂ ಕೂಡ ಚಿಂತೆ ಮಾಡಬೇಡಿ. ಇನ್ನೂ 2-3 ದಿನ ಅಥವಾ 4 ದಿನ ಸಮಯ ಬೇಕಾಗಿ ಬರಬಹುದು. ಕೆಲವೊಮ್ಮೆ ದಿಢೀರ್ ಅಂತ ಹಣ ಜಮೆ ಆಗೋಲ್ಲ. ಯಾಕಂದ್ರೆ 1 ಕೋಟಿಗೂ ಹೆಚ್ಚು ಫಲಾನುಭವಿಗಳು ಇರೋದ್ರಿಂದ ಕೆಲವೊಮ್ಮೆ ಬ್ಯಾಂಕಿಂಗ್ ಸರ್ವರ್ಗಳಲ್ಲಿ ಸಮಸ್ಯೆ ಆಗಿಬಿಡುತ್ತೆ, ಟೆಕ್ನಿಕಲ್ ಸಮಸ್ಯೆಗಳು ಬಂದ್ಬಿಡ್ತವೆ. ಸೊ ಸ್ವಲ್ಪ ಹಣ ವಿಳಂಬವಾಗಿ ಬರುತ್ತೆ. ಸೊ ನಿಮ್ಮ ಬ್ಯಾಂಕ್ ಅಕೌಂಟ್ ಚೆಕ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಕಡ್ಡಾಯವಾಗಿ ನೀವು ಆಧಾರ್ ಸೀಡಿಂಗ್ ಅನ್ನ ಮಾಡಿಸಿರಬೇಕು ಅಂತ ಹೇಳಲಾಗ್ತಾ ಇದೆ. ಇನ್ನು SIR ಪ್ರಕ್ರಿಯೆ ಮುಗಿದ ಬಳಿಕ ನಕಲಿ ಗೃಹಲಕ್ಷ್ಮಿಯರಿಗೆ ಹಣ ಹಾಕೋದು ಕೂಡ ಬಂದ್ ಆಗುತ್ತಂತೆ. ನೋಡಿ, SIR ಪ್ರಕ್ರಿಯೆ ಮುಗಿದ ಬಳಿಕ ಮರು ಅರ್ಜಿ ಮರು ಪರಿಶೀಲನೆ ಕಾರ್ಯ ಪ್ರಾರಂಭವಾಗುತ್ತೆ. ಇದರಲ್ಲಿ ಯಾರೆಲ್ಲ ಮತದಾನದ ಹಕ್ಕು ಕಳ್ಕೋತಾರೆ ಅವರಿಗಂತೂ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಮತದ ಹಕ್ಕು ಇಲ್ಲ ಅಂದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಯೋಜನೆ ಲಾಭ ಇಲ್ಲ ಅಂತ ಮೊದಲೇ ಒಂದು ಹೇಳಿಕೆ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರೇ ಕೊಟ್ಟಿರುವಂತದ್ದು. ಇನ್ನು ಎರಡನೇದಾಗಿ SIR ಪ್ರಕ್ರಿಯೆ ಮುಗಿದ ತಕ್ಷಣ ಮರು ಅರ್ಜಿ ಪ್ರಕ್ರಿಯೆ. ನಿಮ್ಮ ರೇಷನ್ ಕಾರ್ಡ್ ನ ಡೇಟಾ ಬೇಸ್ ಮೇಲೆ ಆಹಾರ ಇಲಾಖೆಯಲ್ಲಿ ನಿಮ್ಮ ದಾಖಲೆಗಳು ಇರ್ತವೆ. ಸೊ ಆ ದಾಖಲೆಗಳ ಪ್ರಕಾರ ನಿಮ್ಮ ಬಯೋಮೆಟ್ರಿಕ್ ಮೂಲಕ ನಿಮ್ಮ ಒಂದು ಅರ್ಜಿ ಕೂಡ ಚೆಕ್ ಮಾಡಲಾಗುತ್ತೆ. ಸೊ ಇಲ್ಲಿ ಎಲ್ಲಾ ಗೃಹಲಕ್ಷ್ಮಿಯರು ಕೂಡ ನಿಮ್ಮ ರೇಷನ್ ಕಾರ್ಡು, ನಿಮ್ಮ ಆಧಾರ್ ಕಾರ್ಡು, ನಿಮ್ಮ ವೋಟರ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆ, ನಿಮ್ಮ ಭಾವಚಿತ್ರದ ಫೋಟೋ ಇವೆಲ್ಲ ಕೂಡ ರೆಡಿ ಇಟ್ಕೊಳ್ಳಿ. ಮತ್ತೆ ಮರು ಅರ್ಜಿ ಪ್ರಕ್ರಿಯೆ ಕೂಡ SIR ಪ್ರಕ್ರಿಯೆ ಮುಗಿದ ಬಳಿಕ ಪ್ರಾರಂಭವಾಗುತ್ತೆ. ಮತ್ತು ಪ್ರತಿಯೊಂದು ಗೃಹಲಕ್ಷ್ಮಿಯರ ಮನೆಗೂ ಕೂಡ ಅರ್ಜಿ ಮನೆ ಬಾಗಿಲಿಗೆ ಬರುವ ಸಾಧ್ಯತೆ ಕೂಡ ಇರುವಂತದ್ದು. ಸೊ ನೀವು ಅರ್ಜಿ ತುಂಬಿ ವಾಪಸ್ ಕೊಡಬೇಕಾಗುತ್ತೆ. ನಂತರ ಇಲ್ಲಿ ಪ್ರತಿ ಗೃಹಲಕ್ಷ್ಮಿಯರು ಕೂಡ ಇಲ್ಲಿ ಬಯೋಮೆಟ್ರಿಕ್ ಕೂಡ ಅಂದ್ರೆ ನಿಮ್ಮ ಹೆಬ್ಬಟ್ಟು ಗುರುತು ಕೂಡ ನೀವು ಕೊಡಬೇಕಾಗುತ್ತೆ ವೀಕ್ಷಕರೇ. ಮತ್ತೆ ಯಾರಾದ್ರೂ ನಮಗೆ ಯೋಜನೆ ಹಣ ಬೇಡ, ನಮಗೆ ಗೃಹಲಕ್ಷ್ಮಿ ಹಣ ಬೇಡ ಅಂದ್ರೆ ನೀವು ಸ್ವಯಂ ಪ್ರೇರಿತವಾಗಿ ಗಿವ್ ಅಪ್ ಅಂದ್ರೆ ನಮಗೆ ಯೋಜನೆ ಲಾಭ ಬೇಡ ಅಂತ ನೀವು ಯೋಜನೆಯಿಂದ ಎಕ್ಸಿಟ್ ಕೂಡ ಆಗ್ಬಹುದು, ಹೊರಗಡೆ ಕೂಡ ಬರಬಹುದು. ಈ ಒಂದು ಆಪ್ಷನ್ ಕೂಡ ಇಟ್ಟಿದ್ದಾರೆ. ಯಾವ ತರ ಈಗ ಗೃಹ ಜ್ಯೋತಿ ಯೋಜನೆಗೆ ಕೊಟ್ಟಿದ್ದಾರಲ್ಲ, ಆ ಪ್ರಕಾರ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಗಿವ್ ಅಪ್ ಎಂಬ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಇದ್ರೆ ನೀವು ಗಿವ್ ಅಪ್ ಕೊಡಬಹುದು, ಇಲ್ಲ ಅಂದ್ರೆ ಕಂಟಿನ್ಯೂ ಮಾಡ್ತೀರಾ ಅಂದ್ರೆ ದಾಖಲೆಗಳನ್ನು ಕೊಡೋದ್ರ ಮೂಲಕ ಯೋಜನೆಗಳಿಗೆ ನೀವು ಸೇರ್ಬೇಕು ಮತ್ತೊಮ್ಮೆ ಅಂತ ಹೇಳಲಾಗಿದೆ. ಸೊ ವೀಕ್ಷಕರೇ, SIR ಪ್ರಕ್ರಿಯೆ ಮುಗಿಯುವವರೆಗೂ ನಿಮಗೆ ಹಣ ಬರ್ತಾ ಇರುತ್ತೆ. SIR ಪ್ರಕ್ರಿಯೆ ಮುಗಿದ ಬಳಿಕ ಅಂತಿಮ ಪಟ್ಟಿ ಬಿಡುಗಡೆ ಆದ ಬಳಿಕ ಗೃಹಲಕ್ಷ್ಮಿ ಮರು ಅರ್ಜಿ ಪ್ರಕ್ರಿಯೆಯಲ್ಲಿ ಯಾರು ಭಾಗಿಯಾಗ್ತಾರೆ ಅವರಿಗೆ ಮಾತ್ರ ಒಂದು ಹಣ ಅಂತಾನೆ ಹೇಳ್ಬೋದು. ಆದ್ರೆ ಅಧಿಕೃತವಾಗಿ ಇನ್ನೂ ಕೂಡ ಮರು ಅರ್ಜಿ ಪ್ರಕ್ರಿಯೆ ಪ್ರಾರಂಭವಾಗಿಲ್ಲ. ಇದು ಕೂಡ ನಿಮಗೆ ಗೊತ್ತಿರಲಿ. SIR ಪ್ರಕ್ರಿಯೆ ಮುಗಿದ ತಕ್ಷಣ ಪ್ರಾರಂಭವಾಗಲಿದೆ. ನೀವು ದಾಖಲಾತಿಗಳನ್ನ ರೆಡಿ ಇಟ್ಕೊಳ್ಳಿ. ಸೊ ನಿಮಗೆ ಅವಾಗ ತೊಂದರೆ ಆಗೋದಿಲ್ಲ. ಮತ್ತೆ ನಿಮ್ಮ ಮೊಬೈಲ್ ಸಂಖ್ಯೆಗೆ OTP ಕೂಡ ಬರೋದ್ರಿಂದ ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ ವೀಕ್ಷಕರೇ. ಒಟ್ಟಾರೆ ಈಗ ಯಾರಿಗೆಲ್ಲ 31ನೇ ಕಂತು ಹಣ ಬಂದಿದ್ದಿಲ್ಲ ಅವರಿಗೂ ಕೂಡ 2,000 ಹಣ ಜಮೆ ಆಗಿದೆ. ಈಗ 32ನೇ ಕಂತು ಹಣ ಕೂಡ ಜಮೆ ಆಗ್ತಾ ಇದೆ. ಸೊ ಇನ್ನು ನಿಮಗೆ ಹಣ ಬಂದಿಲ್ಲ 32ನೇ ಕಂತು ಅಂದ್ರೆ ಇನ್ನು 2-3 ದಿನ ವೇಟ್ ಮಾಡಿ ವೀಕ್ಷಕರೇ. ಕೇವಲ 15 ದಿನದ ಗ್ಯಾಪ್ ಅಲ್ಲಿ 4,000 ರೂಪಾಯಿ ಹಣ ಗೃಹಲಕ್ಷ್ಮಿಯರಿಗೆ ಬಂದಿದೆ. ಸೊ ದೊಡ್ಡ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬಹುದು ವೀಕ್ಷಕರೇ. ಸೊ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ ಬೇಗನೆ ನಿಮ್ಮ ಒಂದು ಎಷ್ಟು ಕಂತು ಹಣ ಬಂದಿದೆ, ಎಷ್ಟು ಕಂತು ಬಂದಿಲ್ಲ ನಮಗೆ ಕಮೆಂಟ್ ಅಲ್ಲಿ ನೀವು ತಿಳಿಸಬಹುದು. ಇನ್ನು ವೀಕ್ಷಕರೇ, ಆಗಸ್ಟ್ 13ನೇ ತಾರೀಕಿಗೆ ಕರ್ನಾಟಕ ಬಂದ್ ಅಂತ ಘೋಷಣೆ ಮಾಡಲಾಗಿದೆ. ಆದ್ರೆ ಕೆಲವು ಸಂಘಟನೆಗಳು ಬಂದ್ ನಿಂದ ವಾಪಸ್ ಹಿಂದೆ ಸರಿಯುವ ಸಾಧ್ಯತೆ ಇರೋದ್ರಿಂದ ಈ ಬಂದ್ ನಡೆಯುತ್ತೋ ಇಲ್ವೋ ಎಂಬುವ ಪ್ರಶ್ನೆ ಕೂಡ ಶುರುವಾಗಿದೆ. ನೋಡಿ, ಒಂದು ಕಡೆಗೆ ಈಗ ತಮಿಳುನಾಡು ರಾಜ್ಯಕ್ಕೆ ನೀರು ಬಿಡಲು ಮತ್ತೆ ಸೂಚನೆ ಸಿಕ್ಕಿದಂತೆ. ಸೊ ಕರ್ನಾಟಕ ಸಂಪೂರ್ಣ ಬಂದ್ ಮಾಡ್ತೀವಿ ಅಂತ ವಾಟಾಳ್ ನಾಗರಾಜ್ ಅವರು ಘೋಷಣೆಯನ್ನ ಮಾಡಿರುವಂತದ್ದು. ಕನ್ನಡ ಪರ ಸಂಘಟನೆಗಳು ಈಗಾಗಲೇ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿವೆ. ಆದ್ರೆ ಆಗಸ್ಟ್ 13ನೇ ತಾರೀಕಿಗೆ ಕರೆ ಕೊಟ್ಟಿರುವ ಕರ್ನಾಟಕ ಬಂದ್ ವಿಚಾರದಲ್ಲಿ ಕನ್ನಡ ಪರ ಸಂಘಟನೆಗಳ ನಡುವೆ ತೀವ್ರ ಭಿನ್ನಾಭಿಪ್ರಾಯ ವ್ಯಕ್ತವಾಗಿದೆ. ಬಂದ್ ಮಾಡಲಾಗುತ್ತದೆ ಎಂದು ಈಗಾಗಲೇ ವಾಟಾಳ್ ನಾಗರಾಜ್ ಅವರು ಹೇಳಿದ್ದಾರೆ. ಆದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ ಸೇರಿದಂತೆ ಪ್ರಮುಖ ಸಂಘಟನೆಗಳು ಹಿಂದೆ ಸರಿದಿದೆ. ಇದರ ಜೊತೆಗೆ ಕರ್ನಾಟಕ ಹೋಟೆಲ್ ಅಸೋಸಿಯೇಷನ್ ಸಹ ಈ ಬಂದ್ ನಿರ್ಧಾರವನ್ನ ಹಿಂದೆ ತೆಗೊಳ್ಳುವಂತೆ ಮನವಿ ಮಾಡಿರುವಂತದ್ದು. ಆದ್ರೆ ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡ್ತೀವಿ ಅಂತ ಒಂದು ಘೋಷಣೆ ಮಾಡ್ತಿದ್ದಾರೆ. ಈ ಒಂದು ಕಾರಣ ಕೆಲ ಭಾಗಗಳಲ್ಲಿ ಬಂದ್ ಯಶಸ್ಸಾಗುವ ಸಾಧ್ಯತೆ ಕೂಡ ಇರುವಂತದ್ದು. ವಾಟಾಳ್ ನಾಗರಾಜ್ ಅವರ ಬಣದಿಂದ ಬಂದ್ಗೆ ಕರೆಯನ್ನ ಈಗಾಗಲೇ ಕೊಡಲಾಗಿದೆ ವೀಕ್ಷಕರೇ. ಆಗಸ್ಟ್ 13ನೇ ತಾರೀಕು ಬೆಳಗಿನ ಜಾವ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕರ್ನಾಟಕ ಬಂದ್ ನಡೆಯಲಿದೆ.
ಬಂದ್ ಯಶಸ್ವಿಗೊಳಿಸಲು ಈಗಾಗಲೇ ಸರಣಿ ಪ್ರತಿಭಟನೆಗಳು ಆರಂಭ ಮಾಡ್ತೀವಿ ಅಂತ ಘೋಷಣೆ ಕೂಡ ಮಾಡಿದ್ದಾರೆ. ಆದ್ರೆ ಇಲ್ಲಿ ಪ್ರಶ್ನೆ ಬರೋದು, ಶಾಲೆ ಕಾಲೇಜುಗಳಿಗೆ ರಜೆ ಇರುತ್ತೋ ಇಲ್ವೋ ನೋಡಿ ವೀಕ್ಷಕರೇ. ಸದ್ಯಕ್ಕೆ KSRTC ಸೇರಿದಂತೆ BMTC ಸಂಚಾರ, ಬಸ್ ಸಂಚಾರ ಇನ್ನೂ ಕೂಡ ಇದಕ್ಕೆ ಬೆಂಬಲವನ್ನ ಕೊಟ್ಟಿಲ್ಲ. ಅಂದ್ರೆ ಬಸ್ ಸಂಚಾರ ಬಂದ್ ಇರೋದಿಲ್ಲ, ಬಸ್ ಸಂಚಾರ ಇರುತ್ತೆ. ಸೊ ಶಾಲೆ ಕಾಲೇಜುಗಳು ಕೂಡ ಎಂದಿನಂತೆ ಓಪನ್ ಇರುವ ಸಾಧ್ಯತೆ ಹೆಚ್ಚಾಗಿದೆ. ಆದ್ರೆ ಅಲ್ಲಿಯ ಜಿಲ್ಲಾಧಿಕಾರಿಗಳು ಆ ಒಂದು ತೀರ್ಮಾನ ತಗೋಬಹುದು ಅಂತ ಹೇಳಲಾಗ್ತಾ ಇದೆ. ಸೊ ವೀಕ್ಷಕರು, ಇದೊಂದು ಇಂಪಾರ್ಟೆಂಟ್ ಅಪ್ಡೇಟ್ ಅಂತಾನೆ ಹೇಳ್ಬಹುದು. ಇನ್ನು ಮೆಡಿಕಲ್ ಶಾಪ್ ಮತ್ತೆ ಹಾಸ್ಪಿಟಲ್ ಮತ್ತೆ ತರಕಾರಿ ಅಗತ್ಯ ವಸ್ತುಗಳು ಸಿಗುತ್ತೆ ಅಂತಾನು ಕೂಡ ಇಲ್ಲಿ ಹೇಳಲಾಗಿದೆ. ಇನ್ನು ವೀಕ್ಷಕರೇ, 6ನೇ ಗ್ಯಾರಂಟಿ 7ನೇ ಗ್ಯಾರಂಟಿ ಬಗ್ಗೆ ದೊಡ್ಡ ಒಂದು ಘೋಷಣೆ ಆಗಿದೆ. ನಿಮಗೆಲ್ಲ ಗೊತ್ತೇ ಇದೆ, 6ನೇ ಗ್ಯಾರಂಟಿ ಭೂಮಿ ಗ್ಯಾರಂಟಿ, ಬಿ ಖಾತಾ ಆಸ್ತಿಗಳಿಗೆ ಎ ಖಾತಾ ಮಾನ್ಯತೆ ನೀಡುವ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಒಂದು ಯೋಜನೆ ಆಗಿದೆ. ಸೊ ಇದು ಒಂದು 6ನೇ ಗ್ಯಾರಂಟಿ ಅಂತಾನು ಕೂಡ ಹೇಳ್ಬೋದು. ಈಗ ಅವರು 7ನೇ ಗ್ಯಾರಂಟಿ ಕೂಡ ಘೋಷಣೆ ಮಾಡಿದ್ದಾರೆ. ಮುಖ್ಯಮಂತ್ರಿಗಳೇ ಒಂದು ಘೋಷಣೆ ಮಾಡಿರೋದ್ರಿಂದ ಈ 7ನೇ ಗ್ಯಾರಂಟಿ ಯಾವುದು ಅಂದ್ರೆ ಕುಡಿಯುವ ನೀರು ಯೋಜನೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ ವೀಕ್ಷಕರೇ. ಅಂದ್ರೆ 2027ರ ಒಳಗೆ ಎತ್ತಿನ ಹೊಳೆ ಮತ್ತು HN ವ್ಯಾಲಿ ಪೂರ್ಣ ಮಾಡಲಾಗುತ್ತೆ ಅಂತ ಹೇಳಬಹುದು. ಇನ್ನು 6ನೇ ಗ್ಯಾರಂಟಿ ಜೊತೆಗೆ 7ನೇ ಗ್ಯಾರಂಟಿ ಸೇರಿದಂತೆ ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಸೇರಿದಂತೆ ಕರ್ನಾಟಕ ರಾಜ್ಯದಲ್ಲಿ ಕುಡಿಯುವ ನೀರಿನ ಕೊರತೆ ಕಾಡದಂತೆ ಮಾಡುವ ನಮ್ಮ ಜಲ ಯೋಜನೆ 7ನೇ ಗ್ಯಾರಂಟಿ ಆಗಿದೆ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇದರ ಜೊತೆಗೆ ಎತ್ತಿನ ಹೊಳೆ ಮತ್ತು HN ವ್ಯಾಲಿ ಯೋಜನೆಗಳಿಗೆ ಹೆಚ್ಚಿನ ವೇಗ ನೀಡಿ ಈ 2027ರ ಒಳಗೆ ಕಾಮಗಾರಿ ಪೂರ್ಣ ಮಾಡುವ ಸಂಕಲ್ಪ ಕೂಡ ಮಾಡಲಾಗಿದೆ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸೊ ಇದು ಒಂದು 7ನೇ ಗ್ಯಾರಂಟಿ ಕುಡಿಯುವ ನೀರಿನ ಯೋಜನೆ. ರಾಜ್ಯದ ಜನತೆಗೆ ಕುಡಿಯುವ ನೀರಿನ ಸಮಸ್ಯೆ ಇರೋದು ಎಲ್ಲರಿಗೂ ಕೂಡ ಗೊತ್ತೇ ಇದೆ. ಕೆಲವೊಂದು ಹಳ್ಳಿಗಳಲ್ಲಿ ಇನ್ನೂ ಕೂಡ ಕುಡಿಯುವ ನೀರಿಗೆ ತುಂಬಾ ಸಮಸ್ಯೆ ಇದೆ. ಸೊ ಆ ಒಂದು ಸಮಸ್ಯೆ ಈಗ ನಿವಾರಣೆ ಆಗುವ ಸಾಧ್ಯತೆ ಇದೆ. ಯಾಕಂದ್ರೆ ಇದು 7ನೇ ಗ್ಯಾರಂಟಿ ಅಂತ ಮುಖ್ಯಮಂತ್ರಿ DK ಶಿವಕುಮಾರ್ ಸರ್ ಅವರು ಒಂದು ಘೋಷಣೆಯನ್ನ ಮಾಡಿರುವಂತದ್ದು. ಸೊ 5 ಗ್ಯಾರಂಟಿ ಅಲ್ಲ, 6 ಗ್ಯಾರಂಟಿ ಅಲ್ಲ, ಒಟ್ಟು 7 ಗ್ಯಾರಂಟಿ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಆದ್ರೆ ಇನ್ನೊಂದು ಕಡೆಗೆ ಒಂದು ಶಾಕಿಂಗ್ ಸುದ್ದಿ ಕೂಡ ಕರ್ನಾಟಕ ಸರ್ಕಾರದಿಂದ ಬಂದಿರುವಂತದ್ದು. ಖಾಲಿ ಸೈಟುಗಳನ್ನ ಸ್ವಚ್ಛ ಮಾಡದಿದ್ರೆ ಅಂತ ಮಾಲೀಕರಿಗೆ 1 ಲಕ್ಷ ರೂಪಾಯಿ, ನೋಡಿ 25,000 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿವರೆಗೂ ದಂಡ ಹಾಕಲಾಗುತ್ತೆ. ಆಗಸ್ಟ್ 15ನೇ ತಾರೀಕಿನವರೆಗೂ ಅಂತಿಮ ಗುಡುವು ಕೊಡಲಾಗಿದೆ ಅಂತಾನು ಕೂಡ ಇಲ್ಲಿ ಹೇಳಲಾಗ್ತಾ ಇದೆ. ಇನ್ನು ಕಾಂಪೌಂಡ್ ಕೂಡ ಕಟ್ಟಬೇಕು, ಇದು ಕಡ್ಡಾಯ. ಅಂದ್ರೆ ಸೈಟ್ ಮಾಲೀಕರು ತಮ್ಮ ಖಾಲಿ ನಿವೇಶನಗಳನ್ನ ಸ್ವಚ್ಛ ಮಾಡದ ನಂತರ ಇತರರು ಮತ್ತು ಅಲ್ಲಿ ಅನಧಿಕೃತವಾಗಿ ಕಸ ಹಾಕದಂತೆ ತಡೆಯಲು ಸೈಟ್ ಸುತ್ತಲೂ ಬೇಲಿ ಅಥವಾ ಕಾಂಪೌಂಡ್ ಗೋಡೆ ನಿರ್ಮಿಸಿಕೊಳ್ಳೋದು ಕಡ್ಡಾಯ ಮಾಡಲಾಗಿದೆ. ಅಂದ್ರೆ ಖಾಲಿ ಸೈಟ್ ಇದೆ ಅಂದ್ರೆ ಅಲ್ಲಿ ಯಾರೋ ಬಂದು ಕಸ ಹಾಕ್ಬಿಡ್ತಾರೆ. ಸೊ ಅದು ಆ ಒಂದು ಮಾಲೀಕರು ಏನ್ ಮಾಡ್ಬೇಕು, ಅದನ್ನ ತಡಿಬೇಕು. ಮತ್ತೆ ಆ ಒಂದು ಮಾಲೀಕರು ಆ ಕಾಂಪೌಂಡ್ ಸುತ್ತ ಒಂದು ಬೇಲಿ ಅಥವಾ ಒಂದು ಕಾಂಪೌಂಡ್ ಅನ್ನಾದ್ರೂ ಕಟ್ಟಬೇಕು. ಒಂದು ವೇಳೆ ನೀವೇನಾದ್ರೂ ಆ ಖಾಲಿ ಸೈಟ್ ಇಟ್ಕೊಂಡು ಸ್ವಚ್ಛನೂ ಮಾಡಲಿಲ್ಲ, ಆ ಒಂದು ಖಾಲಿ ಸೈಟ್ ಹಾಗೆ ಬಿಟ್ಟಿದ್ದೀರಾ ಅಂದ್ರೆ ನಿಮಗೆ ದಂಡ ಕೂಡ ಹಾಕಬಹುದು. 25,000 ರೂಪಾಯಿ ಅಂದ್ರೆ 1 ಲಕ್ಷ ರೂಪಾಯಿವರೆಗೂ ದಂಡ ಅಂತ ಹೇಳಲಾಗ್ತಾ ಇದೆ. ಸ್ವಚ್ಛಗೊಳಿಸದ ಮಾಲೀಕರ ವಿರುದ್ಧ ವಿಧಿಸಲಾಗುವ ದಂಡದ ವಿವರಗಳ ಪಟ್ಟಿ ಕೂಡ GBA ಬಿಡುಗಡೆ ಮಾಡಿದೆ. ಸ್ಪೆಷಲ್ ಇದು ಬೆಂಗಳೂರಲ್ಲಿ ಈಗ ಸದ್ಯಕ್ಕೆ ಅಪ್ಲೈ ಆಗ್ತಿದೆ ಅಂತ ಹೇಳ್ಬೋದು. ಸೊ ನಿಮ್ಮ ಒಂದು ಸೈಟ್ ಸುತ್ತಲೂ ಬೇಲಿ ಅಥವಾ ಕಾಂಪೌಂಡ್ ಗೋಡೆ ನಿರ್ಮಿಸಿಕೊಳ್ಳುವುದು ಇದು ಕಡ್ಡಾಯ ಮಾಡಲಾಗಿದೆ.